ಕಾಂಪ್ಲೆಕ್ಸ್ ಯಶವಂತರಾವ್ ಗಾರ್ಡ್ ಅವರು, ರಾಜನಹಳ್ಳಿ ಅವರು ಎಲ್ಲಾ ಕಾಂಪ್ಲೆಕ್ಸ್ ಗಳು ಕಟ್ಸ್ಕೊಂಡಾರೆ. ನಾಲ್ಕ್ ಎಲೆಕ್ಷನ್ ಸೋತರು ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳು ಕಟ್ಕೊಂಡಾರೆ. ಆದ್ರ ಅಮಾಯಕ ಬಡ ಹುಡುಗರು ಏನ ಹಿಂದುಳಿದವರು ಏರಿಯಾದಲ್ಲಿ ಇದಾರೆ ಅವ್ರಿಗೆಲ್ಲ ಒಂದು ವಿದ್ಯಾಭ್ಯಾಸ ಎಲ್ಲ ಕೆಲಸ ಕೊಡ್ಸಿಲ್ಲ, ಲೋನ್ ಕೊಡ್ಸಿಲ್ಲ. ಏನು ಬಿಜೆಪಿ RSS ಬಜರಂಗ ದಳ ಅವತ್ತು ದಾವಣಗೆರೆ ವ್ಯಾಪಾರ ಅಭಿವೃದ್ಧಿನ ಹಾಳು ಮಾಡ್ತು. ಅದಾದ್ಮೇಲೆ ಶಾಮನೂರು ಶಿವಶಂಕರಪ್ಪನವರು ದಾವಣಗೆರೆಯಲ್ಲಿ ಇವತ್ತು ಅಭಿವೃದ್ಧಿ ಮಾಡಿ ವ್ಯಾಪಾರಸ್ಥರಿಗೆ ವ್ಯಾಪಾರ ಮಾಡಕ್ ಶುರು ಮಾಡಿ ಇವತ್ತು ದಾವಣಗೆರೆಯಲ್ಲಿ ಹಬ್ಬ, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಹಬ್ಬಗಳನ್ನ ಸರಿಯಾಗಿ ಯಾವ್ದು ಗಲಾಟೆ ತೊಂದರೆ ಇಲ್ದಂಗ ಮಾಡಬೇಕು ಅಂತೇಳಿ ಶಾಮನೂರು ಶಿವಶಂಕರಪ್ಪನವ್ರ ಶಾಸಕರ ನಡೀತಾ ಇದೆ. ಇವತ್ತು ಬಿಜೆಪಿ ಅವರು ಬಜರಂಗ ದಳದವರು ಇವತ್ತು ಅಮಾಯಕ ಹಿಂದುಳಿದವರು, ಬಡವರು, OBC ಈ ಹುಡುಗರಿಗೆ ಪ್ರಚೋದನೆ ಮಾಡಿ ಅವರಿಗೆ ತಲೆ ಕೆಡಿಸಿ ಏನ್ ಮಾಡ್ತಾ ಇದ್ರು ಮುಂಚೆ ಎಲ್ಲ ಅದೆಲ್ಲ ಕಂಟ್ರೋಲಿಗೆ ಬಂದಿದೆ. ಆ ಹುಡುಗರನ್ನು ಕೂಡ ಅವ್ರಿಗೆ ವಿದ್ಯಾಭ್ಯಾಸನೂ ಕೊಡಿಸ್ಲಿಲ್ಲ, ಇಂಡಸ್ಟ್ರಿನೂ ಕೊಡಿಸ್ಲಿಲ್ಲ. ಆದ್ರೆ ಶಾಮನೂರು ಶಿವಶಂಕರಪ್ಪನವ್ರ ಫ್ಯಾಮಿಲಿ ಗಲಾಟೆ ಆದ ಮನೆಗಳಿಗೆ ಹಣ ಕೊಡೋದ್ರ ಜೊತೆಗೆ ಒಂದು ತಿಂಗಳು ರೇಷನ್ ಕೊಟ್ರು. ಇವತ್ತು ಬಿಜೆಪಿ ಅವರು ಯಾವ್ಯಾವ ರೀತಿ ಇವತ್ತು ಬಡ ಮಕ್ಕಳು, ಹಿಂದುಳಿದ ಹುಡುಗರು ಏನೇನು ಸಹಾಯ ಮಾಡಿದಾರೆ ನೀವು ನೋಡಿದಿರಿ. ಏನು ಮಾಡಕ್ ಆಗಿಲ್ಲ ಕೇಳಿ ತಾವೆಲ್ಲ ಚೆನ್ನಾಗಿದೆ. ತಾವೆಲ್ಲ ಕಾಂಪ್ಲೆಕ್ಸ್ ಯಶವಂತರಾವ್ ಗಾರ್ಡ್ ಅವರು, ರಾಜನಹಳ್ಳಿ ಅವರು ಎಲ್ಲಾ ಕಾಂಪ್ಲೆಕ್ಸ್ ಗಳು ಕಟ್ಸ್ಕೊಂಡಾರೆ. ನಾಲ್ಕ್ ಎಲೆಕ್ಷನ್ ಸೋತರು ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳು ಕಟ್ಕೊಂಡಾರೆ. ಆದ್ರ ಅಮಾಯಕ ಬಡ ಹುಡುಗರು ಏನ ಹಿಂದುಳಿದವರು ಏರಿಯಾದಲ್ಲಿ ಇದಾರೆ ಅವ್ರಿಗೆಲ್ಲ ಒಂದು ವಿದ್ಯಾಭ್ಯಾಸ ಎಲ್ಲ ಕೆಲಸ ಕೊಡ್ಸಿಲ್ಲ, ಲೋನ್ ಕೊಡ್ಸಿಲ್ಲ. ಇವತ್ತು ದಾವಣಗೆರೆ ಏನ್ ಅಭಿವೃದ್ಧಿ ಆಗ್ತಾ ಇದೆ ಅದಕ್ಕೆಲ್ಲ ಕಾರಣ ಹಳೆಯ ಮುಂಚಿನಿಂದ ರಾಜನಹಳ್ಳಿ ಫ್ಯಾಮಿಲಿ ಇದ್ರು, BT ಫ್ಯಾಮಿಲಿ ಇತ್ತು, ಚಿಗಟೇರಿ ಫ್ಯಾಮಿಲಿ ಇತ್ತು, ಐನಹಳ್ಳಿ ಫ್ಯಾಮಿಲಿ ಇತ್ತು, ಗುಂಡಿ ಫ್ಯಾಮಿಲಿ ಇತ್ತು, ಬಾದಾಮಿ ಫ್ಯಾಮಿಲಿ, ಅದ್ರ ಜೊತೆ ಶಾಮನೂರ್ ಫ್ಯಾಮಿಲಿ ಕೂಡ ಇವತ್ತು ದಾವಣಗೆರೆ ಅಭಿವೃದ್ಧಿಯಲ್ಲಿ ಎಲ್ಲರ ಪಾಲಿದೆ. ಇವತ್ತು ಅಭಿವೃದ್ಧಿಯಲ್ಲಿ ಇವೆಲ್ಲಾ ಫ್ಯಾಮಿಲಿಗಳಿಂದ ಇವತ್ತು ದಾವಣಗೆರೆ ಇಂಪ್ರೂವ್ ಆಗಿದೆ, ಅಭಿವೃದ್ಧಿ ಆಗಿದೆ. ಶಾಂತಿ, ನೆಮ್ಮದಿ, ವ್ಯಾಪಾರ ಎಲ್ಲ ಆಗಬೇಕು ಅಂದ್ರೆ ಇವ್ರ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಹಬ್ಬಗಳನ್ನ ಎಲ್ಲ ಚೆನ್ನಾಗ್ ಆಗ್ಬೇಕು, ಶಾಂತಿಯಿಂದ ಇರ್ಬೇಕು ಅಂತ ಕಾಂಗ್ರೆಸ್ಗೆ ಮತ ನೀಡಿ ಅತಿ ಹೆಚ್ಚು ಮತಗಳ ಇವತ್ತು ನೋಡ್ತಾ ಇದೀವಿ. ನಾನು ನಿನ್ನೆ ಮೊನ್ನೆಯಿಂದ 50,000ಕ್ಕೂ ಹೆಚ್ಚು ಮತಗಳಿಂದ ಶಾಮನೂರ್ ಸಮರ್ಥ ಅವರು ಗೆಲ್ತಾರೆ. ಅದೇ ರೀತಿ ಇನ್ನೂ ಅಭಿವೃದ್ಧಿ ಆಗೋದಕ್ಕೆ, ಇನ್ನೂ ದಾವಣಗೆರೆ ಅಭಿವೃದ್ಧಿ ಆಗಕ್ಕೆ, ನಿರುದ್ಯೋಗ ಸಮಸ್ಯೆ ತೆಗಿಯಕ್ಕೆ ಹಲವು ಕಾರ್ಯಕ್ರಮಗಳನ್ನು, ಹೊಸ ಕಾರ್ಯಕ್ರಮಗಳನ್ನು ದಕ್ಷಿಣದಲ್ಲಿ ಮಾಡೋದಕ್ಕೆ ನಾವೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿ ಗೆಲ್ಸ್ಬೇಕು ಅಂತ ಕೇಳ್ಕೊಂತೀವಿ. ಬಹಳ ಸರಳ ಪ್ರಾರಂಭ ಮಾಡಿದ 1350 ಓಟಿಂದ ಆ ನಂತರ 21,000 ಬೈ ಎಲೆಕ್ಷನ್ ಅಲ್ಲಿ ಗೆದ್ದಿದ್ವಿ. ಆ ನಂತರ 41,000 ಮೊನ್ನೆ 13 ಗೆದ್ದಿದ್ ನಾವು. ಡಿಫರೆನ್ಸ್ ಹೇಳೋದು ಅಧಿಕ, ಎದುರು ಪಾರ್ಟಿಗಿಂತಲೂ 41,000 ಅಧಿಕ ಮತಗಳಲ್ಲಿ ಗೆದ್ದಿದ್ವಿ. ಮತ್ತೆ 18ರಲ್ಲಿ ಮೊನ್ನೆ 23 ಚುನಾವಣೆಯಲ್ಲಿ 27,888 ಮತಗಳ ಅಂತರದಿಂದ ನಾವು ಗೆದ್ದಿದೀವಿ. ಈಗಲೂ ಸಹ ನಾನು ಉತ್ಪ್ರೇಕ್ಷೆ ಮಾತಾಡಲ್ಲ, 50,000 ಮತಗಳಿಂದ ನಾವು ಈ ಚುನಾವಣೆಯಲ್ಲಿ, ಯಾಕಂದ್ರೆ ಸಮರ್ಥ ಒಬ್ಬ ಯುವಕ ಇದ್ದಾನೆ, ಜನ ಮೆಚ್ಕೊಂಡಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರ 5 ಗ್ಯಾರಂಟಿಗಳನ್ನು ಹೈಕಮಾಂಡ್ ನಿರ್ಧಾರ ಮಾಡಿದ. ಈಗ ನಾವು ಮಲ್ಲಿಕಾರ್ಜುನ್ ಸರ್ ಅವಾಗ ಏನ್ ಮಾಡ್ತಾರೆ, 224 ಸೀಟು ಮೊನ್ನೆ ನೋಡಿ ಕೋಲಾರದಲ್ಲಿ ನಿಲ್ಬೇಕಂತೇಳಿ, ಕೋಲಾರ ನಿಲ್ತೀನಿ ಅಂತ ಸಿದ್ದರಾಮಯ್ಯನವ್ರು ಕೋಲಾರಕ್ಕೆ 2 ಸಾರಿ ವಿಸಿಟ್ ಮಾಡಿದ್ರು 23ರಾಗೆ. ಆದ್ರೆ ಹೈಕಮಾಂಡ್ ಒಪ್ಲಿಲ್ಲ. ನೀವು ಮೈಸೂರ್ಗೆ ಹೋಗ್ರಿ ಅಂದ್ರು, ಮೈಸೂರ್ಗೆ ಹೋದ್ರು. ಅವಾಗ ಹೈಕಮಾಂಡ್ ತೀರ್ಮಾನ ಮಾಡ, ಅಷ್ಟರೊಳಗೆ ಮೋದಿ ಸಾಹೇಬರು ಬೇರೆ ಡಿಲಿಮಿಟೇಷನ್ ಅಂತ ಹೇಳಿ ಅಲ್ಲೇ ಶುರು ಮಾಡಿದ್ದಾರೆ. 3 ದಿನ ಸ್ಪೆಷಲ್ ಅಧಿವೇಶನ ಮಾಡ್ತಾ ಇದ್ದಾರೆ. ಮಹಿಳಾ ರಿಸರ್ವೇಶನ್ ಮಾಡ್ತಾರೆ. ಈಗಾಗಲೇ ದತ್ತಾಂಶಗಳು ತಗೊಳ್ತಾ ಇದ್ದಾರೆ, ಯಾವ್ದು ಪಾಪ್ಯುಲೇಷನ್ ಇವೆಲ್ಲ ಫೀಡ್ಬ್ಯಾಕ್ ಅದು ಇದು ನೋಡಿದ್ರೆ ಇವತ್ತು ಖಂಡಿತವಾಗ್ಲೂ ಡಿಲಿಮಿಟೇಷನ್ ಬಂದು ಇಲ್ಲಿ 224 ಇರೋದು 300 ಚಿಲ್ಲರ ಅಸೆಂಬ್ಲಿಗಳಾಗಿ, 543 ಇರೋ ಪಾರ್ಲಿಮೆಂಟ್ಗಳು 816 ಆಗಿ ಏನೆಲ್ಲ ಮುಂದಿಲ್ದು ನಾವು ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೆ ಅದಕ್ಕೆ ಬದ್ಧವಾಗಿ ಇರ್ತೀವಿ. ಬೇಡ ಸಮರ್ಥ ಲಾಸ್ಟ್ ಅಪ್ ಅಂದ್ರೆ ಅಲ್ಲಿ ಕ್ಲೋಸ್ ಮಾಡ್ತೀವಿ ಸರ್. ಸರ್ ಕೊಲೆ ಮಾಡ್ರಿ ಅಂದಿಲ್ಲ, ಅದು ವಿಷ ಸರ್ಪ ಅಂತ ಹೇಳಿದ್ದಾರೆ. ವಿಷ ಸರ್ಪ ಅದನ್ನ ಬೆಳೆಸಬಾರ್ದು, ಹಾಲೆರಿಬಾರ್ದು ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. RSS BJP ವಿಷ ಸರ್ಪ ಅಂತ ಹೇಳಿದ್ದಾರೆ.
ಖರ್ಗೆ ಅವರು ನಿನ್ನೆ ನೋಡಿ, ನಾನು ಸಮೇತ ರಾತ್ರಿ ಲೇಟ್ ನೈಟ್ ನೋಡಿದೆ ಅವ್ರ ನ್ಯೂಸ್. ಅವ್ರು ಏನ್ ಹೇಳಿದಾರೆ ಅಂದ್ರೆ, ಚುನಾವಣಾ ಪ್ರಚಾರದಲ್ಲಿ RSS ಅಂತಕ್ಕಂಥದ್ದು, ಬಿಜೆಪಿ ಅಂತಕ್ಕಂಥದ್ದು, ವಿಷ ಸರ್ಪ ಅಂತಕ್ಕಂಥದ್ದು ಅದಕ್ಕೆ ಹಾಲು ಎರೆದ್ರೆ ಜನರನ್ನೇ ಕಚ್ಚುತ್ತೆ, ಜನರಿಗೆ ತೊಂದರೆ ಮಾಡುತ್ತೆ, ಅದನ್ನ ಯಾವುದೇ ಕಾರಣಕ್ಕೆ ಬೆಳಿಬಾರ್ದು, ಅದಕ್ಕೆ ಬೆಂಬಲ ನೀಡಬಾರ್ದು ಪಂಚಾರ. ಯಾವ ಸರ್ 6 ಅವ್ರಿಗೆ ಕೇಳೋದು ದೊಡ್ಡ ಯಾವ್ದು ಹೇಳಿ ಸರ್? ನಮಾಜ್ ಮಾಡ್ಬೇಕಾದ್ರೆ ಹಾವು ಬಂದ್ರೆ ನಮಾಜ್ ಮಾಡೋದನ್ನ ಬಿಟ್ಟು ಆ ಹಾವನ್ನ ಹೊಡೆದಾಕ್ರಿ, ಅದು ತಪ್ಪೇನಿಲ್ಲ ಅಂತ ಹೇಳಿದ್ರು. ನಾನು ನಮಾಜ್ದು ಹೊಡೆದಾಕದು ವಿಚಾರ ನೋಡ್ಲಿಲ್ಲ. ಇರ್ಲಿಲ್ಲ ನಾನು ಎಲ್ರೂ ಅಷ್ಟೇ. ನೋಡೋದಿಷ್ಟೇ ಹೇಳಿದ್ದು. ಅಯ್ಯೋ 10 ಲಕ್ಷ, ಒಂದೊಂದು 10 ಲಕ್ಷ, 10 ಲಕ್ಷ ರೂಪಾಯಿ. ನೋಡ್ರಿ, ಗಾಂಧೀಜಿ ಹುಟ್ಟಿದ್ದು ಶ್ರೀಮಂತರ ಮನೆತನದಲ್ಲಿ. ಗಾಂಧಿ ಮನಸ್ಸು ಮಾಡಿದ್ರೆ ಫಾರಿನ್ ರಿಟರ್ನ್ಸ್ ದಿನ ಸೂಟ್ ಹಾಕ್ಬೋದಾಗಿತ್ತು. ಆದ್ರೆ ಇಲ್ಲಿನ ಬಡತನ, ಇಲ್ಲಿನ ಪರಿಸ್ಥಿತಿ ನೋಡಿ ಬರೀ 2 ತುಂಡುಡಿಗೆ ತೊಟ್ರು ಗಾಂಧೀಜಿ. ಇದು ನಾನು ಚಾ ಮಾರ್ತಿದ್ದೆ ಫುಟ್ಪಾತ್ನಾಗ ರೈಲ್ವೆ ಸ್ಟೇಷನ್ ಅಂತ ಹೇಳಿದ್ರೆ ದಿನಕ್ಕೆ 4 ಜೊತೆ ಬಟ್ಟೆ. ಎಲೆಕ್ಷನ್ ಮುಗಿಯಲ್ಲ, ಎಲೆಕ್ಷನ್ ಮುಗಿಯಲ್ಲ, ಆಮೇಲೆ ಸಿಗ್ತೀವಿ ಆರಾಮ್.